ಏನಿಲ್ಲ, ನೆನೇನೋ ಹಂಗೆ ಬಿಸಿಲು ಬತ್ತೀನಿ ಅಂತ ಎಲ್ಬತ್ತು. ಹೆಂಗೆ ಯಾವ ಕಡೆ ಇದ್ರು ಆಮೇಲೆ ಮೋಡ ಆಯ್ತದೆ. ಅವಲಕ್ಕಿ ಟೈಮ್ ಎಷ್ಟು ಅಮ್ಮ? ಇವತ್ತು ಅಲಾರಾಮ್ ನಂಬ್ಕೊಂಡು ಮಲ್ಕೊಂಡು ನಾನು ಅಲಾರಾಮ್ ಇಟ್ಟಿದ್ದೀನಲ್ಲ ಅನ್ನೋ ಧೈರ್ಯ ಮಾಡ್ಕೊಂಡೆ. ಹಾಗೆ ನಾನಿಲ್ಲಿ ಒಂದು ಕಡೆ ಬಟಾಣಿನ ಬೇಯಿಸ್ಕೊಳ್ತಾ ಇದ್ದೀನಿ, ಅವಲಕ್ಕಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂಥೇಳಿ. ಆಮೇಲೆ ಇಲ್ಲಿ ಸ್ವಲ್ಪ ನೆಲಗಡಲೆ ಮತ್ತು ಹೆಸರು ಕಾಳು, ಕಡಲೆಕಾಳು ಮೊಳಕೆ ಕಟ್ಟಿರೋದನ್ನ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಸ್ಯಾಲೆಡ್ ಮಾಡಲಿಕ್ಕೆ. ಹಾಗೆ ಬೇಯಕ್ಕಿಟ್ಟಿದ್ದಂಥ ನೆಲಗಡಲೆ ಅದನ್ನೆಲ್ಲ ಕೂಡ ನೀರು ಸೋಸ್ಕೊಂಡು ತಗೊಂಡು ಬಂದಿದ್ದೀನಿ, ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡೋಣ ಅಂತ. ಆಮೇಲೆ ಅದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ. ನಂದು ಇದು ಡೈಲಿ ರೊಟೀನ್ ಆಗಿರುತ್ತೆ. ಅಂದರೆ ಬೆಳಬೆಳಿಗ್ಗೆ ಹೆವಿ ಫುಡ್ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಡಯೆಟ್ಗೆ ಅಂಥೇಳಿ ನಾನು ಈ ಥರ ಫ್ರೂಟ್ಸ್ಗಳನ್ನ ಮಾಡಿ ತಿಂತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಅವಲಕ್ಕಿ ಮಾಡ್ಕೊಳ್ಳೋಣ. ಎಲ್ಲದರಲ್ಲೂ ನಾನು ಜಾಸ್ತಿ ಎಣ್ಣೆನ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಒಂದು 2 ಸ್ಪೂನಷ್ಟು. ಒಂದು 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಕಡಲೆಬೇಳೆ ಮತ್ತು ಕಡಲೆಬೀಜ ಯಾವುದನ್ನು ಹಾಕಲ್ಲ, ಯಾಕಂದರೆ ನಾನಿಲ್ಲಿ ಹಸಿ ಬಟಾಣಿನ ಬೇಯಿಸ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ದಪ್ಪದು, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದನ್ನು, ಅಂದರೆ ಜಾಸ್ತಿ ಏನು ಕಲರ್ ಚೇಂಜ್ ಆಗೋದೇನು ಬೇಡ, ಅವಲಕ್ಕಿಗಲ್ವ, ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಬಾಡಿಸ್ಕೊಳ್ಬೇಕು.
ನೆಕ್ಸ್ಟ್ ನಾನು 1.5 ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ ಸಣ್ಣದನ್ನ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡ್ತಿಲ್ಲ, ಸೊ ಅದಕ್ಕೆ ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಲೈಟಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಈ ಬಟಾಣಿನ ನಾನು ಬೇಯಿಸ್ಕೊಂಡಿಲ್ಲ ಅಂದರೆ ಇವಾಗ ಮತ್ತೆ ಎಣ್ಣೆನ ಹಾಕಿದ್ರೆ ಗಟ್ಟಿ ಬರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಆಮೇಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಬಿಟ್ಟು ಮಾಡಿ ಇಟ್ಕೊತೀನಿ. ಅದು ಜಾಸ್ತಿ ಏನು ಬೇಡ ಅನ್ಕೊತೀನಿ. ಸೊ ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಟ್ಟಿದ್ದೀನಿ, ಒಂದು 1/4 ಸ್ಪೂನಷ್ಟು. ನನಗೆ ಬೇರೆ ಇವತ್ತು ಟೈಮ್ ಆಗಿಬಿಟ್ಟಿದೆ, ಅಲಾರಾಮ್ ಇಟ್ಟಿದೆ. ಸೊ ಮೊಬೈಲ್ ಆಫ್ ಆಗಿಬಿಟ್ಟು 7:30 ನಾನು 8:30 ಕೆಲಸ ಹತ್ರ ಇರಬೇಕು. ಇನ್ನು 1 ಅವರಲ್ಲಿ ನಾನು ರೆಡಿ ಮಾಡಿ ಇನ್ನೆಲ್ಲ ಅಲ್ಲೇ ಹೋಗಿ ತಿಂತೀನಿ. ಟಿಫನು ಜಸ್ಟ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಷ್ಟು. ಅದಕ್ಕೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನಿವಾಗ ಬಟಾಣಿನ ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿದ ಮೇಲೆ ಹುರಿದ್ರೆ ಬಟಾಣಿ ಬಿಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ಹೋಗಿಲ್ಲ. ಇವಾಗ ಅವಲಕ್ಕಿ ಹಾಕ್ತೀನಿ. ಒಂದು 2 ನಿಮಿಷ ಫಸ್ಟಿಗೆ ಉಪ್ಪು ಹಾಕಿ ಬೇಯಿಸಿದೆ, ಒಂದು 2 ನಿಮಿಷ ಉಪ್ಪು ಸಾಕು ಅಂತ ಹಾಕಿದ್ವಿ. ಸೊ ಇವಾಗ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಬಾಣಲೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಬಟ್ ಇದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಂಬೆಹಣ್ಣು ಖಾಲಿ ಆಗಿದೆ, ಬೇಗ ಆಗೋ ತಿಂಡಿ ಇದೆ ಅಲ್ವಾ ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ನನಗೆ ಹಾಗೇನಿಲ್ಲ, ಇದು ಸ್ವಲ್ಪ ಹೊತ್ತು ಎಲ್ಲ ಬೆರೆಸ್ಮೇಲೆ ಚೆನ್ನಾಗಿರುತ್ತೆ. ಬಟಾಣಿ ಜಾಸ್ತಿ ಆಯ್ತು, ಸ್ವಲ್ಪ ಹೊತ್ತು ಇದನ್ನು ಹಿಂಗೆ ಮುಚ್ಚಿಟ್ಕೊಳ್ಳೋಣ. ಅಷ್ಟರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಬರ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತೀನಿ. ತುಂಬ ದಪ್ಪನೇ ಕಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಸ್ವಲ್ಪ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಓಕೆ, ಇದಕ್ಕೆ ಮುಗೀತು. ಸೊ ನೆಕ್ಸ್ಟು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಇದಕ್ಕೆ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದೇನಕ್ಕೆ ಅಂದರೆ ಸ್ಯಾಲೆಡ್ಗೆ ಅದು ಫ್ರೂಟ್ಸು ಮತ್ತು ಇದೆಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊಂಡು ಬಂದಿದ್ದೆ. ಇದೇನು ಇದನ್ನು ಅಲ್ಲಿ ಸ್ವಲ್ಪ ತೆಗೆದುಕೊಳ್ತೀನಿ. ಟೈಮ್ ಆಗಿಬಿಟ್ಟಿದೆ, ಸೊ ಹಂಗಾಗಿ ಬೇಗ 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 ಮಾಡಿಬಿಟ್ಟು
ಸೌತೆಕಾಯಿನ ತಗೊಳ್ತೀನಿ. ಸ್ವಲ್ಪ ಬೆಂದಾಗಿದೆಯಾ ಅಂತ. ಇದಕ್ಕೆ ನಾನು ಸಿಪ್ಪೆ ತೆಗಿತಾ ಇಲ್ಲ, ಸ್ಯಾಲೆಡ್ಗೆ ಹಂಗೆ ಹಾಕೋತೀನಿ. ಇದರಲ್ಲಿ ಹೆಸರು ಕಾಳು, ಕಡಲೆಕಾಳು, ಸ್ವಲ್ಪ ಕಡಲೆ ಬೀಜನ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ. ಫಸ್ಟು ನಾನು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದೆ, ಸೊ ಹಂಗಾಗಿ ಸ್ವಲ್ಪ ಇದಕ್ಕೋಸ್ಕರ ಅಂದ್ಬಿಟ್ಟು ಸಾಲ್ಟ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ಪೈಸಿಗೋಸ್ಕರ. ಸ್ವಲ್ಪ ಚಾಟ್ ಮಸಾಲ. ಇದರಲ್ಲಿ ಬೇಕಿದ್ರೆ ಟೊಮೊಟೊ, ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಅದನ್ನು ಆ್ಯಡ್ ಮಾಡಿಲ್ಲ, ಇದು ಸಮಯ ಇಲ್ಲ, ಅದಕ್ಕೋಸ್ಕರ. ಅಲಾರಮ್ ನಂಬ್ಕೊಂಡು ಕುತ್ಕೊಂಡಿದ್ದಕ್ಕೆ ಹೆಂಗೈತೆ ನೋಡು, ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟೈತೆ ಅಲಾರಮ್ ಬಂದೆ. ನೋಡಿ ಫ್ರೆಂಡ್, ಎಲ್ಲ ಅಡುಗೆ ಮಾಡಿದ್ದಾರೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕೀಗ. ಅವ್ರಿಗೂ ಕೆಲಸ ಇದೆ, ನಮಗೂ ಕೆಲಸ ಇದೆ. ಅದಕ್ಕೋಸ್ಕರ ಎಲ್ಲ ಈಗ ಅವರು ಅಡುಗೆ ಮಾಡಿ ಹೋಗಿದ್ದಾರೆ, ನಾವು ಕ್ಲೀನ್ ಮಾಡೋ ಕೆಲಸ. ಬನ್ನಿ ಕ್ಲೀನ್ ಮಾಡುವ. ನೀವು ಬೇಡಿ, ನಾವು ಕ್ಲೀನ್ ಮಾಡ್ತೀವಿ, ನೀವು ನೋಡಿ. ಅದಾದಮೇಲೆ ವಿಡಿಯೋ ಹೆಂಗಾಗುತ್ತೆ, ಕ್ಲೀನ್ ಹೆಂಗಾಗುತ್ತೆ ತೋರಿಸ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಯ್ ಫ್ರೆಂಡ್, ನೋಡಿ ಆಗಿದ್ದನ್ನ ಹೀಗೆ ನೀಟ್ ಮಾಡಿದ್ದೀವಿ. ಇದು ಇವತ್ತು ಸ್ಪೆಷಲ್. ಡೈಲಿ ಸ್ಪೆಷಲ್ಲೇ, ಆದರೆ ಇವತ್ತು ಬೇರೆ ಥರ ಸ್ಯಾಲೆಡ್ ಇರುತ್ತೆ. ಆದರೆ ಇದು ನೆಲಗಡಲೆ ಸ್ಯಾಲೆಡ್, ಕಡಲೆ ಬೀಜ ಅಂತಾರಲ್ಲ ಅದು. ಓಕೆ ಫ್ರೆಂಡ್, ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ತೊಳೆಯೋ ಪ್ರೋಗ್ರಾಮ್ ಇದೆ, ಆದರೆ ಅದು ಇವಾಗ ಆಗಲ್ಲ. ಇಬ್ಬರೊಳಗೆ ಕೆಲಸಕ್ಕೆ ಟೈಮ್ ಆಯಿತು, 9 ಗಂಟೆಗೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೆ ಇದು ಹಾಗೆ ಬ್ಯಾಲೆನ್ಸ್ ಆಗಿದೆ. ಇದೆಲ್ಲ ಕ್ಲೀನ್ ಆಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ತಗೋ, ನಾನು ಕಾಣ್ತಿದ್ದೀನಿ ತಾನೇ ಮಾಮ? ಸೂಪರ್ ಕಾಣಿಸ್ತಾ ನಿಜ ಹೇಳು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೀನಾ? ಇದು ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹಿಂಗೆ ನೋಡಿಬಿಟ್ಟು ಹಿಂಗೆ ಮಾಡ್ತಾರಲ್ಲ, ಹೆಂಗೆ ಇಷ್ಟು ಫಾಸ್ಟಾಗಿ ವಿಡಿಯೋ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಯಾವಾಗಲೂ ಫೋನ್ನ ಈ ಥರ ಇಟ್ಕೊಂಡ್ರೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಅದಕ್ಕೆ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಏನು ಮಾಡ್ತಿದ್ದೀನಿ ನೋಡಿ. ನನ್ನ ಗಂಡನಿಗೆ ಬರ್ಗರ್ ತಿನ್ಬೇಕು ಅನ್ನಿಸ್ತೈತಂತೆ. ಅದಕ್ಕೆ
ಪನ್ನೀರ್ ಬರ್ಗರ್. ಕೋಳಿಯೇ ನಂಗೆ ಅದು ಕೋಳಿ ಅಲ್ಲ, ಇವತ್ತು ಸೋಮವಾರ ನಾವು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಪನ್ನೀರ್ ಬರ್ಗರ್, ಇಲ್ಲ ಅಂದರೆ ಎಗ್ ಬರ್ಗರ್ ತರ್ತಿದ್ವಿ ಅಲ್ಲ ಮಾಮ. ನೋಡಿ ಇಲ್ಲೊಂದಿದೆ ನಂದಿದು. ನೆಕ್ಸ್ಟ್ ಏನಿದು, ದಿಲ್ ಪಸಂದ್. ಹಬ್ಬ ಇರೋದು ಇನ್ನೂ 3 ದಿನ ಇಟ್ಕೊಂಡು ಹಬ್ಬಕ್ಕೆ ಇವತ್ತೇ ಇದೆಲ್ಲ ತಗೊಂಡು ಬಂದ್ಬಿಟ್ಟಿದ್ದೀವಿ. ನಮ್ಮೂರ ಹತ್ರ ಸಂತೆ ಆಗುತ್ತಲ್ಲ ಅದಕ್ಕೆ. ಹೂವು ಇವಾಗ ಮಾಮ ಅರ್ಧ kg 50 ರೂಪಾಯಿ ಅಂದವರಲ್ಲ, ಹಬ್ಬದ ದಿನ ಹೋಗಿ ಕೇಳು. ಅದು ಸಂತೆ ಅಂತ ಅಷ್ಟು ಹೇಳ್ತವ್ರೆ, ಹಬ್ಬದ ದಿನ 200-300 ರೂಪಾಯಿ ಹೇಳ್ತಾರೆ. ಮತ್ತು ಕಡಲೆಕಾಯಿ, ಗೆಣಸು ಆ್ಯಂಡ್ ಏನಿದು ಅವರೆಕಾಯಿ ಇವಾಗಲೇ ತಗೊಂಡ್ಬಿಟ್ಟು. ಆವಾಗ ಅವರೆಕಾಯಿ ಎಷ್ಟು 1.5 kg 50 ರೂಪಾಯಿ, 1 kg 50 ರೂಪಾಯಿ ಹೆಂಗಿತ್ತು. ಇವತ್ತು 1.5 kg 100 ರೂಪಾಯಿ ಆಗೈತೆ. ಅದೇ 100 ರೂಪಾಯಿಗೆ 2 kg ತಗೊಂಡು ಬಂದಿದ್ದು. ಅದು ಇವಾಗ ಎಷ್ಟಾಗೈತೆ ಹೇಳು. ಓಕೆ ಫ್ರೆಂಡ್ಸ್, ಇವಾಗ ಮಾಮ ಕೂಡ ಬರ್ಗರ್ ತಿಂತಿದ್ದಾರೆ. ಬನ್ನಿ ನಾವು ಕೂಡ ಬರ್ಗರ್ ತಿನ್ನೋಣ. ನೋಡಿ ಇಲ್ಲಿ ನನ್ನ ಬರ್ಗರ್ ವೆಯ್ಟ್ ಮಾಡ್ತಾಯಿದೆ. ಸೊ ಬರ್ಗರ್ ತಿಂದು ಸ್ವಲ್ಪ ಟೀ ಮಾಡಿ ಕುಡಿದು, ಮೈಂಡ್ ತುಂಬ ತಲೆ ನೋಯ್ತಾ ಇದೆ, ಸ್ವಲ್ಪ ಟೀ ಮಾಡಿ ಕುಡಿದು ಫ್ರೆಶ್ ಅಪ್ ಆಗ್ತೀನಿ. ಸೊ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಿ ಎಲ್ಲರಿಗೂ ಥ್ಯಾಂಕ್ಸ್. And thank you so much.